ಗಾಯವನ್ನು ವಾಸ ಮಾಡಿದಂತ ಯೇಸು ಕ್ರಿಸ್ತನ ಆ ಮಾತುಗಳನ್ನು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನವನ್ನು ನೋಡಿಕೊಳ್ಳೋಣ. 7:12. ಆತನು ಯೇಸು ಕ್ರಿಸ್ತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ದೇಹ ಇದ್ದ ಆತ್ಮ ಹೋಗ್ಬಿಟ್ಟಿದೆ. ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಗಂಡ ಸತ್ತವಳಾಗಿದ್ದರು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿ ಆಕೆಯನ್ನು ಕಂಡು ಸ್ವಾಮಿ ಆ ತಾಯಿ ಸತ್ತೋಗಿರೋಂತ ಮಗನು ಈ ಕಡೆ ಗಂಡನೇ ಇದ್ದಂತ ಒಬ್ಬ ಮಗನನ್ನು ನೋಡಿ ಏನ್ ಬರುತ್ತಂತೆ ದೇವ್ರಿಗೆ, ಸ್ವಾಮಿಗೆ ಕನಿಕರ ಬರ್ತಂತೆ. ಅಯ್ಯೋ ಇದ್ದು ಒಬ್ಬ ಮಗ ಅಂದ್ರೆ ದೇವ್ರಿಗೆ ಶಕ್ತಿ ಇರುವ. ಯೇಸು ಸ್ವಾಮಿ ಗೊತ್ತಿರ್ತ ನಾನು ನಿಮ್ಗೆ ಎದುರಿಸ್ತೀನಿ ಅಂತ, ಪವರ್ ಇತ್ತು, ಆತನ ಗೊತ್ತಲ್ಲ ನನ್ನ ಪವರ್ ಎಷ್ಟೈತೆ ಅಂತ. ಆದ್ರೂ ನನ್ನ ತಾನೇ ಎದುರಿಸಬಹುದಾಗಿತ್ತಲ್ಲ, ಸತ್ಯವ್ರನ್ನ ಎದುರಿಸಬಹುದಾಗಿತ್ತಲ್ಲ. ಯಾಕೆ ಆತನು ನಗಲಿಲ್ಲ ಅಥವಾ ಸಂತೋಷ ಪಟ್ಟಿಲ್ಲ? ಆ ಹೆಂಗಸಲ್ಲಿರುವಂತ ವೇದನೆ ಯೇಸು ಕ್ರಿಸ್ತನ್ ತೆಗೆದುಕೊತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ದೇವರು ಎಂಥ ದೇವರಂದ್ರೆ ಯೇಸು ಕ್ರಿಸ್ತನು ಇನ್ನೊಬ್ಬ